ಹಾಯ್ ಫ್ರೆಂಡ್ಸ್, ಇವತ್ತಿನ ಥಾಟ್ ಫಾರ್ ದ ಡೇ ಏನಂದರೆ ಸೋಲು. ನಾನು ಇದ್ರ ಬಗ್ಗೆ ಮಾತಾಡಬೇಕಂತ ಇಷ್ಟಪಡ್ತೀನಿ. ಸೊ ಸೋಲು ಯಾರಿಗೆ ತಾನೇ ಇಷ್ಟ ಆಗುತ್ತೆ? ಸೋಲಕ್ಕೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ? ಎಲ್ಲರೂ ಗೆಲ್ಲಬೇಕಂತಲೇ ಇಷ್ಟಪಡ್ತಾರೆ. ಸೋಲೇ ನಮ್ಮ ಜೀವನದ ಕೊನೆಯಲ್ಲ. ಸೋಲೋದ್ರಿಂದ ಯಾರೂ ಚಿಕ್ಕವರು ಆಗೋದಿಲ್ಲ. ಸೊ ಯಾರ್ಯಾರು ಜೀವನದಲ್ಲಿ ಸೋತಿದ್ದೀರಾ, ಇದು ನಿಮಗೆ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅಂದ್ಕೊಳ್ಳಿ, ಮುಂದೆ ಫಾರ್ವರ್ಡ್ ಆಗೋಕ್ಕೆ. ಸೊ ಎವ್ರಿ ಫೇಲಿಯರ್ ಟೀಚರ್ಸ್ ಅ ಲೆಸನ್ ಇನ್ ದ ಲೈಫ್. ಸೊ ಹಾಗೆ ಪ್ರತಿಯೊಂದು ಸೋಲು ನಮಗೆ ಜೀವನದ ಪಾಠನ ಹೇಳ್ಕೊಡುತ್ತೆ. ಹಾಗಾಗಿ ಯಾರೂ ಸೋಲನ್ನು ನೆಗೆಟಿವ್ ಆಗಿ ತೊಗೋಬೇಡಿ, ಅದನ್ನೇ ಪಾಸಿಟಿವ್ ಆಗಿ ತೊಗೊಂಡು ಗೆಲ್ಲೋದ ಕಡೆ ನೀವು ಗಮನ ಕೊಡಬೇಕಾಗುತ್ತೆ. ಸೊ ಸೋಲು ಬದುಕಿನಲ್ಲಿ ಸೋಲು ಸಹಜ, ಆದರೆ ಬದುಕನ್ನೇ ಸೋಲಬಾರದು, ಇದು ಹೇಳಿಕೆ ಮಾತು. ಸೊ ಇದರಿಂದ ಇವತ್ತು ನಾವು ಏನು ಕಲಿತೀವಿ ಅಂದರೆ, ನಾವು ಎಷ್ಟು ಸೋಲ್ತೀವೋ ಅಷ್ಟು ಗೆಲುವಿಗೆ ಹತ್ತಿರ ಆಗ್ತೀವಿ. ಸೊ ಯಾರು ಮನಸ್ಸಿಗೆ ಕುಕ್ಕಬೇಡಿ, ಸೋಲ್ತಿದ್ದೀನಿ ನಾನು, ನನ್ನ ಕೈಲಿ ಏನೂ ಆಗ್ತಾಯಿಲ್ಲ. ಯಾಕೆ ಇವಾಗ ಎಷ್ಟೆಷ್ಟು ದೊಡ್ಡವರೇನೆ ಸೋತಿದ್ದಾರೆ, ಎಲ್ಲ ಸೋತು ಮತ್ತು ದೊಡ್ಡ ಸ್ಥಾನದಲ್ಲಿದ್ದಾರೆ. ಸೊ ಹಾಗಾಗಿ ನಾವು ಸೋಲನ್ನು ಗೆಲುವಿನ ಮೊದಲನೇ ಹಂತ ಅಂತ ತಿಳ್ಕೊಂಡು ಮುಂದೆ ನುಗ್ಗಬೇಕು. ಇದು ಇವತ್ತಿನ ಥಾಟ್ ಫಾರ್ ದ ಡೇ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೀ. ಯಾರ್ಯಾರು ಲೈಫಲ್ಲಿ ಸೋತಿದ್ದೀರಾ, ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ನಾನು ನಿಮಗೆ ಹೇಗೆ ನಿಮ್ಮ ಗೆಲುವಿನತ್ತ ನೀವು ಹೋಗಬೇಕು ಅದನ್ನು ಹೇಳ್ಕೊಡ್ತೀನಿ. ಇದು ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಡೂ ಜಾಯಿನ್.